ಚಳ್ಳಕೆರೆ ನಗರಸಭೆ ನೌಕರರು, ಹೊರಗುತ್ತಿಗೆದಾರರು, ಪೌರ ಕಾರ್ಮಿಕರು ಸಹಕಾರದಿಂದ ಮೇ 26ರಿಂದಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದು, ಸ್ಥಳಕ್ಕೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಭೇಟಿ ನೀಡಿ ಪೌರ ಕಾರ್ಮಿಕರಿಂದ ಮನವಿ ಸ್ವೀಕರಿಸಿದರು. ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಪ್ರತಿನಿತ್ಯ ಪೌರ ಕಾರ್ಮಿಕರು ಮತ್ತು ನೌಕರರು ಸಾರ್ವಜನಿಕ ಹಿತದೃಷ್ಟಿಯಿಂದ ಉತ್ತಮ ಕಾರ್ಯ ನಿರ್ವಹಿಸುತ್ತಿದ್ದು, ತಮ್ಮ ಬೇಡಿಕೆಗಳಲ್ಲಿ ಸತ್ಯಾಂಶವಿದೆ. ಕಳೆದ ಹಲವಾರು ವರ್ಷಗಳಿಂದ ತಾವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ ಪಡಿಸುತ್ತಿರುವುದು ನ್ಯಾಯಯುತವಾಗಿದೆ. ನಾನು ಸಹ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂಬ ಸಹಮತ ಹೊಂದಿದ್ದೇನೆ. ನಿಮ್ಮ ಹಲವಾರು ಸಮಸ್ಯೆಗಳನ್ನು ಕುರಿತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಪೌರಾಡಳಿತ ಸಚಿವರೊಂದಿಗೆ ಚರ್ಚಿಸಿ ನಿಮಗೆ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ. ನಗರದಲ್ಲಿ ನೀವು ಸಲ್ಲಿಸುತ್ತಿರುವ ಸೇವೆ ಬಗ್ಗೆ ಸಾರ್ವಜನಿಕರಲ್ಲಿ ಅಪಾರ ಗೌರವವಿದೆ. ನಿಮ್ಮ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ನೀವು ಅನಿವಾರ್ಯವಾಗಿ ಮುಷ್ಕರ ಹಾದಿ ಹಿಡಿದಿದ್ದೀರಿ. ನಾನು ಈ ಕ್ಷೇತ್ರ ಶಾಸಕನಾಗಿ ನಿಮ್ಮ ಬೇಡಿಕೆ ಈಡೇರಿಕೆಗಾಗಿ ಹೆಚ್ಚು ಆದ್ಯತೆ ಸಮಸ್ಯೆಯ ಪರಿಹಾರಕ್ಕೆ ಪ್ರಯತ್ನಿಸುತ್ತೇನೆ ಎಂದರು. ಕರ್ನಾಟಕ ರಾಜ್ಯ ಪೌರತ್ವ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರತ್ವ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ತಾವೆಲ್ಲರೂ ಇಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಈಗಾಗಲೇ ನಿಮ್ಮ ವಿಷಯಗಳೆಲ್ಲ ಗೊತ್ತಿರುವಂತೆ ಈಗಿನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಭರವಸೆ ಕೊಟ್ಟಿದೆ ರಾಜ್ಯದ ಜನರಿಗೆ, ನೌಕರರು ಸೇರಿ ಏನೇನೇ ಯಾವನ್ನ ಭರವಸೆಗಳು ಕೊಟ್ಟಿದೆ ಚುನಾವಣಾ ಪೂರ್ವದಲ್ಲಿ ಅದನ್ನು ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬಹಳ ದಿನಗಳ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸಲು ಕೂಡ ಪ್ರಯತ್ನ ಪಡುತ್ತೆ. ಖಂಡಿತವಾಗ್ಲೂ ಇದರಲ್ಲಿ ಸಲ್ಲಿಸಿರ್ತಕ್ಕಂಥ ವಿಷಯಗಳು ಏನಿದೆ ಸಂಬಂಧಪಟ್ಟ ಸಚಿವರಾಗಿರ್ಬೋದು, ಜೊತೆಗೆ ಈಗೇನು ಸೆಷನ್ ಇಲ್ಲ, ಆದರೆ ನಿಮ್ಮದೀಗ ಬಹಳಷ್ಟು ನಿಮ್ಮದು ಬಹುಮುಖ್ಯವಾದ ಕರ್ತವ್ಯಗಳು. ನಾವೇನಾದರೂ ಈಗ ಇದೇ ಥರ ಮುಂದುವರೆದ್ರೆ